ಎಲ್ಲರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ರವಿ ಬೆಳಗೆರೆರವರು ಬರೆದಿರತಕ್ಕಂಥ ಹೇಳಿ ಹೋಗು ಕಾರಣ ಪುಸ್ತಕವನ್ನು ಓದಿ ಆ ಪುಸ್ತಕ ಸದಾ ನೆನಪಿನಲ್ಲಿ ಉಳಿಯುವಂತೆ ನನ್ನದೇ ಆದ ಶೈಲಿಯಲ್ಲಿ ನಾನು ಒಂದು ಕವನ ರಚನೆ ಮಾಡಿದ್ದೇನೆ. ಆ ಕವನವನ್ನು ಈಗ ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ. ಸ್ವಾಗತಿಸಿ, ಆಸ್ವಾದಿಸಿ. ಪುಸ್ತಕ ಹೇಳಿ ಹೋಗು ಕಾರಣ. ಕವನ: ಅದೇಗೋ ಜೋಡಿಯಾದ ಕೈಗಳು ಸುಂದರ ಬದುಕಿನ ಕನಸೊತ್ತು ನಂಬಿಕೆಯ ದೋಣಿಯಲ್ಲಿ ಹಸಿವು ಆಯಾಸದ ದಣಿವರಿಯದೆ ಚನ್ನರಾಯಪಟ್ಟಣದಿಂದ ಶಿವಮೊಗ್ಗೆಯವರೆಗೆ ನಡೆದೇ ಸಾಗಿದ್ದವು ಜೊತೆಯಾಗಿ. ಕಾಲಿನ ಹೆಬ್ಬೆರಳು ಒಡೆದಿದ್ದರು, ಜ್ವರದ ಬೇನೆ ಸುಡುತ್ತಿದ್ದರು, ಕತ್ತಲು ಕವಿದ ರಾತ್ರಿಯಾದರೂ ಏನನ್ನೋ ಬಿತ್ತಿ ಬೆಳೆಯುವ ಪ್ರೇಮದ ಬೆಳಕಿನಲ್ಲಿ ನನಗೆ ನೀನು ನಿನಗೆ ನಾನೆಂಬ ಭರವಸೆಯಲ್ಲಿ ಹೆಗಲಿಗೆ ಹೆಗಲಾಗಿ ಸಾಗಿದ್ದವು ಆ ಎರಡು ಜೀವಗಳು. ಅವನು ಹಿಮವಂತ, ಪ್ರಾಮಾಣಿಕತೆಯ ಹಿಮಾಲಯ, ಕನಸುಗಳಿಗೆ ನೀರೆರೆವ ಮೇಘದೂತ. ಇವಳೋ ಪ್ರಾರ್ಥನಾ, ಆರಂಭದಿಂದಲೂ ಅವಳಲ್ಲಿ ಇದ್ದುದೆಲ್ಲವೂ ಬರಿಯ ಅವಶ್ಯಕತೆಗೆ ಅನುಗುಣವಾದ ಧಾವಂತ. ಮೋಸದ ಸುಳಿವಿರಲಿಲ್ಲ, ವಂಚನೆಯ ಅರಿವಿರಲಿಲ್ಲ. ಪ್ರಾರ್ಥನಾಳ ಡಾಕ್ಟರಿಕೆಯ ಕನಸಿಗೆ ನಿರ್ವಂಚನೆಯಿಂದ ನೀರೆರೆದು ದಾವಣಗೆರೆಯ ಕಾಲೇಜಿನವರೆಗೆ ಅದೆಷ್ಟೋ ಪ್ರಯಾಸದಲ್ಲಿ ಬಾಳುವ ಭವಿಷ್ಯದ ಕನವರಿಕೆ ಹೊತ್ತು ದಿನ ಗೋಣಿಗೊಪ್ಪದ ಬಯಲಿನಲ್ಲಿ ಕನಸಿನ ಹೂವರಳಿಸಲು ದಣಿಯುತ್ತಿದ್ದ ಹಿಮವಂತ. ಪ್ರಾರ್ಥನಾ ದಾವಣಗೆರೆ ಸೇರಿದಳು. ಹಾಸ್ಟೆಲಿನ ರೂಮಿನಲ್ಲಿ ಯಾರ ಹಂಗಿಗೂ ಒಳಗಾಗದ, ಯಾವ ಗಂಡಸಿಗೂ ತಲೆಬಾಗದ ಊರ್ಮಿಳೆ ಎಂಬ ಮೂರ್ತಿ ಜೊತೆಯಾಯಿತು. ನೇರ ನಡೆ ನೇರ ನುಡಿಯ ನಡುವೆ ಪ್ರಾರ್ಥನಾಳಿಗೆ ಅಕ್ಕರೆ ಅಕ್ಕಳಾದಳು. ಆಗಾಗ ತಾಯಿಯಾದರೂ ಪ್ರಾರ್ಥನಾಳ ಕಣ್ಣಿಗೆ ಊರ್ಮಿಳೆ ಕಾಳಜಿಯ ಮಮತಾ ಮಾತೆಯಂತೆ ಕಾಣಲಿಲ್ಲ. ಎಷ್ಟೇ ಹಿತ ಬಯಸಿದರೂ ಪ್ರಾರ್ಥನಾಳಿಗೆ ಊರ್ಮಿಳೆ ಅಸೂಯೆಯ ಹೊಗರಾಗಿಯೇ ಕಂಡಳು. ಹೆಣ್ಣಿಗೆ ಹೊಂಚು ಹಾಕುವ ಲಂಪಟ, ಹೆಣ್ಣು ಬಾಕ, ನಯವಂಚಕ, ಸೂಳೆ ಕಸೂತಿ ಕಾವೇರಮ್ಮನ ನಂಟ, ಮೋಸಗಾರ ಹಸಿ ಕಾಮುಕ, ಹೀಗೆ ನಾನಾ ನಾಮದ ಸಂಕೇತದ ದೇಬು ರೂಪದಲ್ಲಾಗಲಿ ಶ್ರೀಮಂತಿಕೆಯಲ್ಲಾಗಲಿ ಎಲ್ಲರಿಗೂ ಆಕರ್ಷಕ, ಬಲು ಮೋಹಕ. ಎಲ್ಲರೂ ತನಗೆ ತನ್ನ ವಿದ್ವತ್ತಿಗೆ ಶರಣಾಗಬೇಕೆಂಬ ನಿಯಮದ ಪರಿಪಾಲಕ. ಊರ್ಮಿಳೆಯೊಬ್ಬಳೇ ಅವನಿಗೆ ಸೋಲಿನ ಕಂಟಕ. ಹಿಮವಂತನ ಧೀಮಂತಿಕೆಗೆ ಮನಸೋತು ತನ್ನೆಲ್ಲ ಬದುಕಿನ ತಲ್ಲಣಗಳ ಮರೆತು ಹೇಳಿ ಕೇಳದಂತೆ ಅಚ್ಚರಿಯಲ್ಲಿ ಬದಲಾಗಿ ಒಳ್ಳೆಯತನಕ್ಕೆ ಬಳ್ಳಿಯಂತೆ ತಾ ಹಬ್ಬಿ ನಿಸ್ವಾರ್ಥತೆಯ ಭಾವದಲ್ಲಿ ಮೋಸ ಹೋದ ವಂಚನೆಗಳಿಗಾಗಿ ಬಸವಳಿದ ಹಿಮವಂತನಿಗೆ ಸಾಂತ್ವನದ ಮಡಿಲಾದವಳು ಊರುಗೋಲಾದವಳು ಊರ್ಮಿಳೆ. ಕಾಣದ ರಸೂಲ್ ಜಮಾದಾರ, ಸಂಬಂಧವಿರದ ಶಾಂತಪ್ಪ ನಂದಕ್ಕ, ಸೂಳೆ ಕಸೂತಿ ಕಾವೇರಮ್ಮ, ಕೊನೆಗೆ ದೇಬುವಿನ ಪಕ್ಕದಲ್ಲಿದ್ದ ಊರ್ಮಿಳ, ಹೀಗೆ ಅವನೊಟ್ಟಿಗೆ ನಡೆಯದ ಎಲ್ಲರೂ ಹಿಮವಂತನ ಧೀಮಂತಿಕೆಗೆ ಸೋತವರೇ. ಅವನೆಲ್ಲ ಋಣವನ್ನು ಉಂಡು ಅವನ ಪ್ರೇಮವನ್ನು ಕಣ್ಣಾರೆ ಕಂಡು ಅವನ ಕಣ್ಣಿಗೆ ಮಣ್ಣೆರಚಿ ಕಾರಣ ಹೇಳದೆ ಹೊರಹೋದವಳು ಮಾತ್ರ ಪ್ರಾರ್ಥನಾ. ಹಗಲು ರಾತ್ರಿಗಳೆರಡೂ ಕತ್ತಲಾದವು. ಕಣ್ಣೆದುರಿಗಾದ ಕನಸಿನ ಸಮಾಧಿ ಹಿಮವಂತನಲ್ಲಿ ಸಹಿಸಲಾಗದ ನೋವು ತಂದಿತು. ಪ್ರತೀಕಾರದ ದಾಹ ಒಳಗೊಳಗೆ ಬುಗಿಲೆದ್ದು ತನ್ನ ಕನಸು ಕಿತ್ತ ವ್ಯಾಘ್ರಗಳ ಮೇಲೆರಗಿ ಸುಜೋಯಿನ ಸಾವಿನಿಂದಿಡಿದು ದೇಬುವಿನ ಸಾವಿನವರೆಗೂ ಕೊಂಡೊಯ್ಯಿತು. ಪ್ರಾಮಾಣಿಕತೆಯು ನೋವಿಗೊಳಗಾಗಿ ಮಂತ್ರವಿದ್ಯೆಯ ಮೊರೆ ಹೋಗಿ ವಾಮಾಚಾರದ ತನ್ನೆಲ್ಲ ಶಕ್ತಿ ಬಳಕೆಯಾಯಿತು. ಎಷ್ಟೇ ಆದರೂ ಹಿಮವಂತ ಒಳ್ಳೆಯವನು. ಒಳ್ಳೆಯತನ ಎಷ್ಟು ದುಡುಕಲು ಸಾಧ್ಯ? ಪ್ರಾರ್ಥನಾಳ ಪ್ರೇಮಿಸಿದವನಲ್ಲವೇ ಅವನು? ತಾನೇ ಬೆಳೆಸಿದ ಹೂವನ್ನು ತಾನೇ ನೋಯಿಸಲಾಗುವುದೇ? ತನ್ನದೇ ತಪ್ಪೆಂದು ದೇವರು ತಪ್ಪೆಸಗಿದ್ದಾನೆಂದು ಪ್ರಾರ್ಥನಾಳ ಅಗತ್ಯತೆಗೆ ತಾನೇ ಸೋತು ದೇಬುವಿನ ಪ್ರಾಣ ಉಳಿಸಿದ. ತನ್ನೆಲ್ಲ ಕನಸನ್ನು ಅವರಿಬ್ಬರಿಗೆ ಇರಿಸಿ ಅಮ್ಮನ ಮಡಿಲು ಸೇರುವ ಹಿಮವಂತ ಕೊನೆಗೂ ಪ್ರಾರ್ಥನಾಳಿಗೆ ಹೇಳಿದಂತೆ ನಿರ್ವಂಚನೆಯ ಸಾಕಾರ ಮೂರ್ತಿಯಾಗುತ್ತಾನೆ. ಕಾರಣವಿಲ್ಲದೆ ಹಿಮವಂತನನ್ನು ಬಿಟ್ಟು ಹೋಗುವ ಪ್ರಾರ್ಥನಾ ಹಾಗೂ ಕಾರಣ ಹುಡುಕದೆ ಹಿಮವಂತನನ್ನು ಸೇರುವ ಊರ್ಮಿಳೆ, ಈ ಇಬ್ಬರು ತಾಳೆಗೊಳಗಾದರೆ ಹೇಳಿ ಹೋಗು ಕಾರಣ ಪುಸ್ತಕ ಓದಿ ಮುಗಿಸಿದ ಓದುಗನಿಗೆ ಊರ್ಮಿಳೆ ನಿಜವಾದ ಕಥಾನಾಯಕಿಯಾಗುತ್ತಾಳೆ. ಪ್ರಾರ್ಥನಾ ಕನಸು ಕೊಂದ ಪಾತಕಿಯಾಗುತ್ತಾಳೆ. ಹಿಮವಂತ ನಿರ್ವಂಚನೆಯ ಸಾಕಾರ ಮೂರ್ತಿಯಾಗಿ ತ್ಯಾಗಮಯಿಯಾಗಿ ಕಥಾನಾಯಕನಿಗೆ ಸೂಕ್ತನಾಗುತ್ತಾನೆ. ಎಲ್ರಿಗೂ ನಮಸ್ಕಾರ. ಹೇಳಿ ಹೋಗು ಕಾರಣ